ನಿಮಗೆಲ್ಲ ಪೊಲೀಸ್ ಒಂದು ಕಾನ್ಸ್ಟೇಬಲ್ ಹುದ್ದೆ ನೇಮಕಾತಿ ಆದ ದಿನ ಗೊತ್ತಿರಬಹುದು. ಅವತ್ತು ಬೆಳಿಗ್ಗೆ ರಾಜ್ಯ ಹಸಿರು ಸೇನೆ ಮತ್ತು ರೈತ ಸಂಘದ ಒಂದು ಮುಖ್ಯಸ್ಥರಾಗಿರುವಂತಹ ಚುನ್ನಪ್ಪಣ್ಣ ಮತ್ತು ಶಶಿಕಾಂತ್ ಗುರೂಜಿ ಅವರು ಧಾರವಾಡದ ಒಂದು ಡಿಸಿ ಕಚೇರಿ ಮುಂಭಾಗದಲ್ಲಿ ಮನವಿ ಕೊಡೋದಕ್ಕೆ ಹೋಗಿದ್ರು. ಅವತ್ತಲ್ಲಿ ಒಂದು ಚಿಕ್ಕದಾಗಿ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡಿ ಡಿಸಿ ಅವರಿಗೆ ಒಂದು ಮನವಿಯನ್ನು ಕೊಟ್ಟಿರ್ತಾರೆ. ಸೊ ನಮ್ಗೆ ಸಿಎಂ ಅನ್ನು ಭೇಟಿ ಆಗೋದಕ್ಕೆ, ನಮ್ಮ ವಿದ್ಯಾರ್ಥಿಗಳ ನಿಯೋಗಕ್ಕೆ ಅವಕಾಶವನ್ನು ಕೊಡಬೇಕು. ಕಾರಣ ಖಾಲಿ ಹುದ್ದೆಗಳ ನೇಮಕಾತಿ ಏನೀಗ ನೇಮಕಾತಿಯನ್ನು ಮಾಡ್ತೀವಿ ಅಂತೇಳಿ ಸರ್ಕಾರ ಅಧಿಕಾರಕ್ಕೆ ಬರುವಾಗ ಹೇಳಿತ್ತು. ಸೊ ಅಷ್ಟು ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಕ್ ಹೋಯಿತು ಮತ್ತು ಕೆಪಿಎಸ್ಸಿ ಆಗಿರುವಂತಹ ಪರೀಕ್ಷಾ ಅಕ್ರಮಗಳ ಸಿಬಿಐ ತನಿಖೆಗೆ ವಹಿಸುವಂತೆ ಇನ್ನೊಂದಷ್ಟು ಮಹತ್ತರವಾದಂತಹ ವಿಚಾರಗಳನ್ನ ಚರ್ಚೆಗೆ ಅವಕಾಶ ಕೊಡಿ ಅಂತ ಕೇಳಿದ್ರು. ಸೊ ನಾಳೆ ಬೆಳಿಗ್ಗೆ ಸಿಎಂ ಅವರ ಒಂದು ಭೇಟಿಗೆ ಅವಕಾಶ ಸಿಕ್ಕಿದೆ. ಸೊ ಈ ಒಂದು ರೈತ ಸಂಘದ ನಿಯೋಗದೊಂದಿಗೆ ಹಲವಾರು ಜನ ವಿದ್ಯಾರ್ಥಿ ಮುಖಂಡರೆಲ್ಲರೂ ಕೂಡ ಭಾಗಿಯಾಗೋದಕ್ಕೆ ಅವಕಾಶ ಇದೆ. ಸೊ ಅದರಲ್ಲಿ ನಮಗೂ ಕೂಡ ಅವಕಾಶವನ್ನ ಕೊಟ್ಟಿದ್ದಾರೆ. ಸೊ ನಾನು ಕೂಡ ಹೋಗಿ ಕೆಲವೊಂದಿಷ್ಟು ನಿಮ್ಮ ಎಸ್ಪೆಷಲಿ ನೇಮಕಾತಿ ಕುರಿತು ಸಮಸ್ಯೆಗಳು ಮತ್ತು ಕೆಪಿಎಸ್ಸಿಯ ಒಂದು KS PDO ಏನ್ ಕೆಲವೊಂದು ಅಕ್ರಮಗಳಾಗಿದೆ, ಸೊ ಅದು ಮತ್ತು ಬಹಳಷ್ಟು ಸಮಸ್ಯೆಗಳನ್ನ ನೀವು ಕೂಡ ನನಗೆ ಈಗಾಗಲೇ ಕಳಿಸ್ಕೊಟ್ಟಿದ್ದೀರಾ. ಗ್ರೂಪ್ ಅಲ್ಲಿ ಕೂಡ ಮಾಹಿತಿ ಹಂಚ್ಕೊಂಡಿದ್ದೆ, ವಾಟ್ಸಪ್ ಅಲ್ಲಿ ಕೂಡ ತುಂಬಾ ಜನ ಕಳಿಸಿದ್ರ. ಸೊ ಆ ಎಲ್ಲ ವಿಷಯಗಳನ್ನ ಕೂಡ ಮನವಿಯಿಂದ ಕೊಡ್ತೀವಿ. ನೋಡಿ, ರೈತ ಸಂಘದ ವಿಷಯದಲ್ಲಿ ಸರ್ಕಾರಕ್ಕೆ ಎಷ್ಟು ಭಯ ಇದೆ ಅನ್ನುವಂಥದ್ದು ಇಲ್ಲಿ ತೋರಿಸ್ಕೊಡುತ್ತೆ. ಯಾಕೆ ಅಂತಂದ್ರೆ ಈ ಹಿಂದಿನ ಹಲವಾರು ಯಶಸ್ವಿ ಹೋರಾಟಗಳಲ್ಲಿ ರೈತ ಸಂಘ ತನ್ನದೇ ಆದಂತಹ ಒಂದು ಛಾಪನ್ನ, ತನ್ನದೇ ಆದಂತಹ ಗೌರವವನ್ನ ಸರ್ಕಾರದ ಮಟ್ಟದಲ್ಲಿ ಬೆಳೆಸ್ಕೊಂಡಿದೆ. ಸೊ ನೋಡಿ, ಒಂದೇ ವಾರದಲ್ಲಿ ಮನವಿ ಕೊಟ್ಟ ಒಂದೇ ವಾರದಲ್ಲಿ ಸಿಎಂ ಅವರ ಭೇಟಿಗೆ ಅವಕಾಶ ಕೊಟ್ಟಿದ್ದಾರೆ. ಸೊ ಇದು ಒಂದ್ ರೀತಿ ಒಳ್ಳೇದು. ಯಾಕೆಂತಂದ್ರೆ ಈಗ ಬರೀ PC ನೇಮಕಾತಿ ಮಾಡಿ ಸರ್ಕಾರ ಸುಮ್ಮನಾದಂತ ಕಾಣ್ತಾ ಇದೆ. ಇನ್ನು ವೇವ್ ಆಗ್ಬೇಕಿತ್ತು. ಬೇರೆ ಇನ್ನೂ ಹಲವಾರು ಇಲಾಖೆಗಳಲ್ಲಿ ಸಾವಿರಾರು ಹುದ್ದೆಗಳು ಖಾಲಿ ಇದೆ. ಬರೀ ಒಂದು PC ನೋಟಿಫಿಕೇಶನ್ ಮಾಡಿ ವಿದ್ಯಾರ್ಥಿಗಳ ಹೋರಾಟವನ್ನ ಅಥವಾ ವಿದ್ಯಾರ್ಥಿಗಳ ಆಕ್ರೋಶವನ್ನ ತಣ್ಣಗೆ ಮಾಡುವಂತ ಕೆಲಸ ಮಾಡ್ತೀವಿ ಅಂತ ಅನ್ಕೊಂಡಿರ್ಬೋದೇನೋ, ಬಟ್ ಅದು ಸಾಧ್ಯ ಇಲ್ಲ. ಇನ್ನು ಆರೋಗ್ಯ ಇಲಾಖೆ, ಕಂದಾಯ ಇಲಾಖೆ, ವಾಣಿಜ್ಯ ತೆರಿಗೆ ಇಲಾಖೆ, ಹಲವಾರು ಇಲಾಖೆಗಳಲ್ಲಿ ಸಾವಿರಾರು ಹುದ್ದೆಗಳು ಖಾಲಿ ಇದೆ. ಎಸ್ಪೆಷಲಿ ನೋಡಿ, ಈಗ KPSC ವಿಷಯದಲ್ಲಿ ಪ್ರತಿ ಬಾರಿ ಕೂಡ ರೆಕ್ರೂಟ್ಮೆಂಟ್ ಗಳಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳಾಗತ್ತೆ. ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಇಲ್ಲ, ಬೇಕಾಬಿಟ್ಟಿ ನೇಮಕಾತಿಗಳು ಮಾಡ್ತಾರೆ, ಬೇಕಾಬಿಟ್ಟಿ ರಿಸಲ್ಟ್ಸ್ ಕೊಡ್ತಾರೆ. ಸೊ ಒಂದು ರೀತಿ ಸಮಸ್ಯೆ ಸರಮಾಲೆನೇ ಆಗಿದೆ. ಸೊ ಅದನ್ನ ಫಸ್ಟ್ ನಮ್ಮ ಒಂದು ಸರ್ಕಾರ ಸರಿ ಮಾಡಬೇಕಾದಂತ ಕೆಲಸ ಇದೆ. ಯಾಕೆಂತಂದ್ರೆ KS ಅಂತ ಹುದ್ದೆಗಳ ನೇಮಕಾತಿಯಲ್ಲೇ ಇವರು ಬಹಿರಂಗವಾಗಿ ಪರೀಕ್ಷೆ ಲೋಪದೋಷ ಆದ್ರೂ ಕೂಡ, ಇಷ್ಟೆಲ್ಲ ಆದ್ರೂ ಕೂಡ ಅದನ್ನ ಅಷ್ಟು ಈಸಿಯಾಗಿ ಅವರು ತಗೊಳ್ತಾರೆ ಅಂತಂದ್ರೆ ಇನ್ನು ಉಳಿದ ನೇಮಕಾತಿಗಳ ಗತಿ ಏನು ಅಂತ. ಸೊ ಅದರ ಜೊತೆ KA ಇತ್ತೀಚೆಗೆ ಕೆಲವೊಂದಿಷ್ಟು ಸುಧಾರಣೆಗಳನ್ನ ತಂದ್ಕೊಂಡು ನೇಮಕಾತಿಗಳನ್ನ ಚೆನ್ನಾಗಿ ಮಾಡ್ಕೊಡ್ತಾ ಇದ್ದಾರೆ. ಹಾಗಾಗಿ KA ಮಾದರಿಯಲ್ಲೇ KPSC ಕೂಡ ಆಗ್ಬೇಕು ಅನ್ನೋದು ನಮ್ಮ ಬಯಕೆ. ಅಂಡ್ ಅದನ್ನ ಹೊರತುಪಡಿಸಿ ನಿಮ್ಮ ಕೆಲವೊಂದಿಷ್ಟು ಏನು ಬೇಡಿಕೆಗಳಿದೆ, ಸೊ ಅದನ್ನ ಕೊಡಿ. ಖಂಡಿತವಾಗಿ ನಾಳೆ 1-2 ವಿಷಯ ನನಗೆ ವೈಯಕ್ತಿಕವಾಗಿ ಖುಷಿ ಕೊಡುವಂಥದ್ದು ಏನು ಅಂತಂದ್ರೆ, ತುಂಬಾ ದಿನ ಆಗಿತ್ತು ನಾವು ಕೂಡ ರೈತ ಸಂಘದವ್ರನ್ನ ಭೇಟಿಯಾಗಿ ಅವ್ರ ಜೊತೆ ಕೂಡ ಮುಂದಿನ ಕೆಲವೊಂದಿಷ್ಟು ವಿದ್ಯಾರ್ಥಿ ಸಮಸ್ಯೆಗಳ ಬಗ್ಗೆ ಹೆಂಗೆ ಹೋರಾಟಗಳನ್ನ ರೂಪಿಸಬಹುದು ಅನ್ನೋದೊಂದು ಚರ್ಚೆ, ಹಾಗೆ ಸಿಎಂ ಅವರ ಭೇಟಿ ಎರಡೂ ಕೂಡ ಆಗುತ್ತೆ. ಸೊ ಒಂದೊಳ್ಳೆ ವಿಷಯ ಇದೆ. ಸೊ ಎಲ್ಲರೂ ಕೂಡ ಇದಕ್ಕೆ ನೀವು ಕೈ ಜೋಡಿಸಿ. ಅಂಡ್ ಅಲ್ಲಿ ಲಿಮಿಟೆಡ್ ಅಂದ್ರೆ ಅತಿ ಕಡಿಮೆ ಜನಕ್ಕೆ ಅವಕಾಶ ಕೊಡೋದ್ರಿಂದ ಸೊ ಎಲ್ರಿಗೂ ಅವಕಾಶ ಮಾಡ್ಕೊಳಕ್ ಆಗಲ್ಲ. ಅದೊಂದು ರೀಸನ್ ಇದೆ. ಮತ್ತೆ ಲ್ಯಾಂಡ್ ಸರ್ವೇರ್ದು ಮತ್ತೆ ಬೇರೆ ಫಲಿತಾಂಶಗಳು ಇನ್ನೂ ಕೂಡ ಹೋಲ್ಡ್ ಅಲ್ಲಿ ಇರುವಂತದ್ದು. ಸೊ ಅದೆಲ್ಲವನ್ನು ಕೂಡ ಅವ್ರ ಗಮನಕ್ಕೆ ತರ್ತೀವಿ. KPSC ಯಾವ ರೀತಿ ಸೂಚನೆ ಕೊಡಬೇಕು. ಅಂಡ್ ಶಿಕ್ಷಕರ ನೇಮಕಾತಿ, ಎಸ್ಪೆಷಲಿ 15,000 ಶಿಕ್ಷಕರ ನೇಮಕಾತಿನ ವಿತಿನ್ 3 months ಅಲ್ಲಿ, ಅಂದ್ರೆ 100 ದಿನಗಳಲ್ಲಿ 15,000 ಶಿಕ್ಷಕರ ನೇಮಕಾತಿ ಅಂತ ಹೇಳಿದ್ರು. ಸೊ ಅದು ಕೂಡ ಆಗ್ಬೇಕು. ಅಂಡ್ ಸರ್ಕಾರ ಕೊಟ್ಟಂತ ಭರವಸೆ, ನಾವು ಹೇಳಿದಂತೆ 2,86,000 ಹುದ್ದೆಗಳ ಭರ್ತಿ ಅಂತ ಹೇಳಿದ್ರು ಅವರು. ಈಗ 56,000ದಲ್ಲಿ ಇನ್ನು ನೆಟ್ಟಿಗೆ 3,000ನೋ ಅವ್ರ ಕೈ ಇನ್ನೂ ಕಂಪ್ಲೀಟ್ ಮಾಡಿಲ್ಲ, ಅದಿನ್ನೂ ಪ್ರೋಸೆಸ್ ಇದೆ. ಹಂಗಾಗಿ ಸರ್ಕಾರಕ್ಕೆ ಏನು ಭರವಸೆ ಕೊಟ್ಟಿದ್ರು ಆ ಭರವಸೆಯ ವಿಷಯದಲ್ಲಿ ಬದ್ಧವಾಗಿರುವಂತೆ ಅಂಡ್ ಇರುವ ಈಗ ಅವಧಿಯಲ್ಲಿ ಕಂಪ್ಲೀಟ್ ಏನು ಹೇಳಿದ್ರು ಕೊಟ್ಟ ಮಾತಿನಂತೆ ಅಷ್ಟು ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ನಾವು ಮನವಿ ಮಾಡ್ತೀವಿ. ಸೊ ಇಲ್ಲ ಅಂತಂದ್ರೆ ಮುಂದಿನ ನಿರ್ಧಾರಗಳು ನಿಮ್ಗೆ ಗೊತ್ತಿದೆಯಲ್ಲ ಏನೇನ್ ಆಗ್ಬಹುದು ಅಂತ. ಯಾಕೆ ಈಗ ಕರೆಸ್ಕೊಂಡಿದ್ದಾರೆ ಅವರು ಇಷ್ಟು ಇಮಿಡಿಯೇಟ್ ಆಗಿ ಅಂದ್ರೆ ಕಾರಣ ಇಷ್ಟೇ. ಗೊತ್ತಿದೆ, ರೈತ ಸಂಘ ಯಾವುದೇ ಒಂದು ಹೋರಾಟ ಇಳಿತು ಅಂತಂದ್ರೆ ಅದನ್ನ ಸಕ್ಸಸ್ ಆಗೋವರೆಗೂ ಬಿಡಲ್ಲ ಅವರು. ಆ ಹೋರಾಟದ ಒಂದು ಯಶಸ್ಸು ಸಿಗೋವರೆಗೂ ಅವರಂತೂ ವಿರಮಿಸೋದಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಸರ್ಕಾರಕ್ಕೆ ಈ ಹಿಂದೆ ಹಲವಾರು ಹೋರಾಟಗಳಲ್ಲಿ ಗೊತ್ತಿದೆ. ಸೊ ಹಂಗಾಗಿ ಇಲ್ಲಿ ಅವಕಾಶ ಧಾರವಾಡದಿಂದ ಎಸ್ಪೆಷಲಿ ಗೊತ್ತಿದೆ ನಮ್ಮ ಅನಿಲ್ ಕಾಂಬ್ಳೆ ಅಂತೇಳಿ ಈ ಹಿಂದೆ KS ಹೋರಾಟದಲ್ಲಿ ಪಾದಯಾತ್ರೆ ಮಾಡಿದಂಥವ್ರು, ಹಾಗೆ ಹಲವಾರು ಧಾರವಾಡದಲ್ಲಿ ವಿದ್ಯಾರ್ಥಿಗಳನ್ನ ಸಂಘಟಿಸಿ ಹೋರಾಟ ಮಾಡಿದಂಥವ್ರು, ನಮ್ಮ ವಸಂತಣ್ಣ, ನಮ್ಮ KS ಆಸ್ಪಿರೆಂಟ್ಸ್ ಅಂಡ್ KS ಅಕ್ರಮದ ಬಗ್ಗೆ ಅತಿ ದೊಡ್ಡದಾಗಿ ಧ್ವನಿ ಎತ್ತಿ
ತುಂಬಾ ವಿದ್ಯಾರ್ಥಿಗಳ ಪರ ಕಾಳಜಿಯನ್ನು ತೋರಿದಂತವ್ರು ಈಗ ರೈತ ಸಂಘದ ವಿದ್ಯಾರ್ಥಿ ಘಟಕದಲ್ಲಿದ್ದಾರೆ. ಸೊ ಅವರು ಕೂಡ ಈ ರೈತ ಸಂಘದೊಂದಿಗೆ ಬರ್ತಾ ಇದ್ದಾರೆ. ಸೊ ಅವರೆಲ್ಲರ ಜೊತೆಗೆ ನಾವು ಕೂಡ ಹೋಗಿ ಸಹಕರಿಸಿ ಈ ವಿಷಯಗಳನ್ನ ಸರ್ಕಾರಕ್ಕೆ ಮುಟ್ಟಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಧನ್ಯವಾದಗಳು.